ನಮಸ್ಕಾರ. ನಾನು ನಿಮಗೆ ಇವತ್ತು ಬಸವ ಜಯಂತಿಯ ಮಹತ್ವದ ಬಗ್ಗೆ ಹೇಳುತ್ತೇನೆ. ಬಸವ ಜಯಂತಿಯು ಮಹಾನ್ ಸಮಾಜ ಸುಧಾರಕನಾದ ಬಸವಣ್ಣ ಅವರ ಜನ್ಮದಿನದಿಂದ ಆಚರಿಸಲಾಗುತ್ತದೆ. ಈ ಜಯಂತಿಯನ್ನು ಸಾಮಾನ್ಯವಾಗಿ ವೈಶಾಖ ಮಾಸದ ಶುಕ್ಲ ತೃತೀಯ ದಿನ ಆಚರಿಸಲಾಗುತ್ತದೆ. 12ನೇ ಶತಮಾನದಲ್ಲಿದ್ದ ಬಸವಣ್ಣನವರು ಇವರು ಸಮಾಜ ಸುಧಾರಕರು. ಬಸವಣ್ಣನವರ ಜನನ. ಬಸವಣ್ಣ ಅವರು ಇಂದಿನ ಕರ್ನಾಟಕದ ಬಾಗೇವಾಡಿ ಬಸವನ ಬಾಗೇವಾಡಿಯಲ್ಲಿ ಜನಿಸಿದರು. ತಂದೆ ಮದಾರಸ ಮಾದಿರಾಜ್, ತಾಯಿ ಮಾದಲಾಂಬಿಕೆ. ಬಾಲ್ಯದಿಂದಲೇ ಬಸವಣ್ಣನವರು ದೇವಭಕ್ತನಾಗಿದ್ದು ನ್ಯಾಯ ಮತ್ತು ಸತ್ಯದ ಮಾರ್ಗದಲ್ಲಿ ನಡೆದುಕೊಂಡಿದ್ದರು. ಇವರ ಧಾರ್ಮಿಕ ಚಿಂತನೆ. ಬಸವಣ್ಣನು ಕೂಡಲ ಸಂಗಮದಲ್ಲಿ ವಿದ್ಯಾಭ್ಯಾಸ ಮಾಡಿದರು. ಅಲ್ಲಿ ಅವರು ಭಕ್ತಿ ಮತ್ತು ಧಾರ್ಮಿಕ ತತ್ವಗಳನ್ನು ಅಧ್ಯಯನ ಮಾಡಿದರು. ಅವರು ಕೂಡಲ ಸಂಗಮ ದೇವನ ಭಕ್ತರಾಗಿದ್ದರು ಮತ್ತು ತಮ್ಮ ವಚನಗಳಲ್ಲಿ ದೇವರನ್ನು ಉಲ್ಲೇಖಿಸಿದರು. ಸಮಾಜ ಸುಧಾರಣೆ. ಬಸವಣ್ಣನವರು ತನ್ನ ಕಾಲದಲ್ಲಿ ನಡೆದಿದ್ದ ಅನ್ಯಾಯಗಳನ್ನು ತೀವ್ರವಾಗಿ ವಿರೋಧಿಸಿದರು. ಜಾತಿ ವ್ಯವಸ್ಥೆಯನ್ನು ವಿರೋಧಿಸಿದರು. ಮಹಿಳೆಯರಿಗೆ ಸಮಾನ ಹಕ್ಕುಗಳು ನೀಡಿದರು. ಶ್ರಮಕ್ಕೆ ಗೌರವ ನೀಡಿದರು. ಧರ್ಮದಲ್ಲಿ ಸರಳತೆ ಮತ್ತು ನಿಷ್ಠೆ ಒತ್ತಿ ಹೇಳಿದರು. ಅವರು ಸ್ಥಾಪಿಸಿದ ಅನುಭವ ಮಂಟಪ ಒಂದು ಪ್ರಜಾಪ್ರಭುತ್ವದ ಮೊದಲ ಸಭೆಯಂತೆ ಪರಿಗಣಿಸಲಾಗುತ್ತದೆ. ಅಲ್ಲಿ ಎಲ್ಲರೂ ತಮ್ಮ ಅಭಿಪ್ರಾಯವನ್ನು ಹೇಳಬಹುದಾಗಿತ್ತು. ಬಸವಣ್ಣನವರ 2 ಮುಖ್ಯ ತತ್ವಗಳು: ಕಾಯಕ ಮತ್ತು ದಾಸೋಹ ತತ್ವ. ಕಾಯಕವೇ ಕೈಲಾಸ. ಪ್ರತಿಯೊಬ್ಬರೂ ಪ್ರಾಮಾಣಿಕವಾಗಿ ಕೆಲಸ ಮಾಡಬೇಕು. ಕೆಲಸವೇ ದೇವರ ಸೇವೆ ಎಂದು ಹೇಳಿದ್ದರು. ಹಾಗೂ ದಾಸೋಹ ಎಂಬುದು ಬಸವಣ್ಣನವರ ಸಾರಿದ ಮಹತ್ವದ ತತ್ವವಾಗಿದೆ. ನಾವು ಗಳಿಸಿದ್ದನ್ನು ನಮ್ಮಷ್ಟಕ್ಕೆ ಮಾತ್ರವಲ್ಲ, ಸಮಾಜದೊಂದಿಗೆ ಹಂಚಿಕೊಳ್ಳಬೇಕು ಎಂಬುದು ದಾಸೋಹದ ಅರ್ಥ. ಅಂದರೆ ಆಹಾರ, ಹಣ, ಜ್ಞಾನ ಅಥವಾ ಸಹಾಯ ನಮ್ಮಲ್ಲಿರುವುದನ್ನು ಅಗತ್ಯವಿರುವವರಿಗೆ ನೀಡುವುದು. ಸ್ವಾರ್ಥವಿಲ್ಲದೆ ಸೇವಾಭಾವದಿಂದ ಮಾಡುವುದು. ಎಲ್ಲರೂ ಸಮಾನರು ಎಂಬ ಭಾವನೆ ಬೆಳೆಸುವುದು. ಬಸವಣ್ಣನವರ ವಚನ ಸಾಹಿತ್ಯ. ಬಸವಣ್ಣವರು ಸರಳ ಕನ್ನಡದಲ್ಲಿ ವಚನಗಳು ಬರೆದಿದ್ದರು. ವಚನಗಳು ಜನರಿಗೆ ಸುಲಭವಾಗಿ ಅರ್ಥವಾಗುವಂತೆ ಇದ್ದವು. ಸಮಾಜದಲ್ಲಿ ಜಾಗೃತಿ ಮೂಡಿಸುವುದಕ್ಕೆ ಸಹಾಯ ಮಾಡಿತ್ತು. ಅವರ ಪ್ರಸಿದ್ಧ ವಚನ ಕಾಯಕವೇ ಕೈಲಾಸ. ಪ್ರಾಮಾಣಿಕವಾಗಿ ಮಾಡುವ ಕೆಲಸ ದೇವರ ಸೇವೆ. ಕೆಲಸವನ್ನೇ ಪೂಜೆಯಂತೆ ಕಾಣಬೇಕು. ಬಸವಣ್ಣನವರು ಬಿಜ್ಜಳದೇವ ಅವರ ಆಸ್ಥಾನದಲ್ಲಿದ್ದರು. ಬಿಜ್ಜಳನು ಕಲಚೂರಿ ವಂಶದ ರಾಜನಾಗಿದ್ದ. ಅವನ ರಾಜ್ಯದ ರಾಜಧಾನಿ ಕಲ್ಯಾಣ ಆಗಿತ್ತು. ಬಸವಣ್ಣನು ಬಿಜ್ಜಳ ರಾಜನ ಆಸ್ಥಾನದಲ್ಲಿ ಮಂತ್ರಿಯಾಗಿ ಅಥವಾ ಪ್ರಮುಖ ಅಧಿಕಾರಿಯಾಗಿ ಕೆಲಸ ಮಾಡಿದ್ದರು. ಅವರು ಸೇವೆ ಮಾಡಿದ್ದ ರಾಜ್ಯ ಕಲಚೂರಿ ಸಾಮ್ರಾಜ್ಯ, ಕರ್ನಾಟಕ ಭಾಗ. ಅಲ್ಲಿ ಇದ್ದಾಗಲೇ ಬಸವಣ್ಣನವರು ಸಮಾಜ ಸುಧಾರಣೆಯ ಕಾರ್ಯಗಳನ್ನು ನಡೆಸಿದರು ಮತ್ತು ಅನುಭವ ಮಂಟಪವನ್ನು ಸ್ಥಾಪಿಸಿದರು. ಬಸವಣ್ಣನವರು ಕೂಡಲ ಸಂಗಮ ದೇವನ ಭಕ್ತರಾಗಿದ್ದರು. ಅವರು ತಮ್ಮ ವಚನಗಳಲ್ಲಿ ಕೂಡಲ ಸಂಗಮನ ದೇವರನ್ನು ಹೆಸರು ಉಲ್ಲೇಖಿಸುತ್ತಿದ್ದರು. ಅವರ ವಚನಗಳಲ್ಲಿ ಒಂದು ಪ್ರಸಿದ್ಧ ವಚನ ಮನದೊಳಗಿಲ್ಲದ ಶಿವನು ಕಲ್ಲಿನೊಳಗಿದ್ದಾನೇನು. ಕೂಡಲ ಸಂಗಮ ದೇವ. ಅರ್ಥ: ದೇವರು ಹೊರಗಿನ ವಸ್ತುಗಳಲ್ಲಿ ಅಲ್ಲ, ನಮ್ಮ ಮನಸ್ಸಿನಲ್ಲಿ ಇರುತ್ತಾನೆ. ಇನ್ನೊಂದು ವಚನ: ಬಾಯಿ ಬಿಟ್ಟರೆ ಬಂಗಾರವಾಗುವುದು, ಕಾಯಕ ಮಾಡಿದರೆ ಕೈಲಾಸವಾಗುವುದು. ಕೂಡಲ ಸಂಗಮ ದೇವ. ಅರ್ಥ: ಮಾತಿಗಿಂತ ಕೆಲಸ ಮುಖ್ಯ. ಈ ವಚನಗಳು ಜೀವನದ ನೈತಿಕ, ಭಕ್ತಿ ಮತ್ತು ಸಮಾನತೆಯ ಸಂದೇಶ ನೀಡುತ್ತವೆ. ಬಸವಣ್ಣನವರು ಕೊನೆಯ ದಿನಗಳಲ್ಲಿ ಕೂಡಲ ಸಂಗಮಕ್ಕೆ ತೆರಳಿ ಅಲ್ಲಿ ತಪಸ್ಸಿನಲ್ಲಿ ನಿರತರಾಗಿದ್ದರು. ಬಸವಣ್ಣ ಅವರ ಕೊನೆಯ ದಿನಗಳು ಬಹಳ ಶಾಂತ ಮತ್ತು ಭಕ್ತಿಯಿಂದ ಕೂಡಿದವು.
ಪಾರಂಪರಿಕ ನಂಬಿಕೆಯ ಪ್ರಕಾರ ಬಸವಣ್ಣನವರು ಅಲ್ಲಿಯೇ ಕೂಡಲ ಸಂಗಮ ದೇವರಲ್ಲಿ ಲೀನರಾದರು, ಅಂದರೆ ದೇವರಲ್ಲಿ ಒಂದಾದರು ಎಂದು ಭಕ್ತರು ನಂಬುತ್ತಾರೆ. ಬಸವಣ್ಣನವರ ಉಪದೇಶಗಳು ಮತ್ತು ಅವರ ವಚನಗಳು ಜನರು ಇಂದಿಗೂ ಪಾಲಿಸುತ್ತಾರೆ. ಇದು ಬಸವ ಜಯಂತಿಯ ಮಹತ್ವ. ಧನ್ಯವಾದ. ನಿಮಗೆ ನನ್ನ ವಿಡಿಯೋ ಇಷ್ಟವಾದಲ್ಲಿ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ.